ಭೂಸ್ವಾಧೀನ ಅಧಿಕಾರಿಗಳು ಜಮಖಂಡಿ ಇವರ ಕಾರ್ಯಾಲಯಕ್ಕೆ ಬಂದು ಲೋಕಾಪುರದಿಂದ ಯಾದವಾಡವರೆಗೆ 203 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ, ಅದನ್ನು ಕೆಲಸ ನಡೆದದ. ಅದರಂತೆ ಯಾದವಾಡದಿಂದ ಜಮಖಂಡಿವರೆಗೂ 406 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ 2 ವರ್ಷ ಆಯಿತು. ಆದರೆ ಮುಧೋಳವರೆಗೆ ಕೆಲಸ ಸಂಪೂರ್ಣವಾಗಿ ಭರ್ಚಕ್ರಾಗಿ ನಡೆದದ, ಸಂತೋಷದ ಸಂಗತಿ. ಆದರೆ ಮುಧೋಳದಿಂದ ಜಮಖಂಡಿವರೆಗೆ ಯಾಕೆ ಕೆಲಸ ಪ್ರಾರಂಭ ಇಲ್ಲ ಅನ್ನುವ ವಿಚಾರಾರ್ಥವಾಗಿ ಇವತ್ತು ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಜಮಖಂಡಿ ಅವ್ರಿಗೆ ಭೇಟಿಯಾಗಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿಯೋ ಅವ್ರದ್ದು ಏನು ಪ್ರಾಬ್ಲಮ್ ಅದ ಅವೆಲ್ಲ ಹೇಳಿದ್ರು. ಅವರು ಶಿರೋಳ ಭಾಗದೊಳಗೆ ರೈತರ ಕೆಲವೊಂದು ಭೂಮಿಯನ್ನು ಬಿಟ್ಟು ಹೋಗಿದೆ, ಅದಕ್ಕೆ ನಾವು ಪರಿಹಾರವನ್ನು ಕೊಡಬೇಕಾಗಿದೆ. ಸರ್ಕಾರ ಅನುಮೋದನೆ ಕೊಟ್ಟರೆ ನಾವು ಆ ಪರಿಹಾರವನ್ನು ಕೊಟ್ಟು ಏನು ಟೆಂಡರ್ ಆಗೈತಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಅನುವು ಮಾಡಿ ಕೊಡ್ತೀವಿ ಅಂತ ಅನ್ನುವ ಮಾತು ಅವ್ರು ಹೇಳ್ಯಾರ. ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಇಬ್ಬರು ಸೇರಿ ಅದು ಏನು ರೈತರ ಒಂದು ಸಮಸ್ಯೆ ಅದ ಅದನ್ನು ಇತ್ಯರ್ಥಗೊಳಿಸಿ ಅತಿ ಶೀಘ್ರದಲ್ಲಿ ಟೆಂಡರ್ ಆಗಿದ್ದಂಥ ಕೆಲಸ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಅನುವು ಮಾಡಿಕೊಡಬೇಕು ಅಂಥೇಳಿ ರಾಜ್ಯದ ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ. ಅದರಂತೆ ಜಮಖಂಡಿಯಿಂದ ರಕ್ಕೈ, ಬನಹಟ್ಟಿ, ತೇರ್ದಾಳ್ ಮತ್ತು ಹಾರೋಗಿರಿ ಕುರ್ಚಿ ಮಾರ್ಗದೊಳಗೆ ಬರುವಂಥ ಇನ್ನೂ 80 ಕಿಲೋಮೀಟರ್ ಕೆಲಸ ಆಗಬೇಕಾಗಿತ್ತು. ಅದಕ್ಕೆ ದಯವಿಟ್ಟು ಸರ್ಕಾರಗಳು ಅಲ್ಲೇ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇಲ್ಲಾಂದ್ರೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗತ್ತಂತೇಳಿ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗೆ MLA ಇರ್ಬೋದು, MP ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನಮಸ್ಕಾರ.